ಈ ಮಧ್ಯೆಯಲ್ಲಿ ಈ ಕೇಸ್ ಏನಿದೆ ಆ ಕೇಸ್ ಏನಿದೆ ಅನ್ನೋರು ಅಂಥವ್ರಿಗೆ ನಾವು ಅಲ್ಲೇ ಹಳ್ಳಿಯಿಂದ ಬಂದಿರೋ ಲಾಯರ್ಸ್ಗೆ ವಿದ್ಯಾಭ್ಯಾಸದ ಅವಕಾಶ ಇಲ್ಲದೆ ಇರೋದ್ರಿಂದ ಇದನ್ನ ಒಂದನ್ನು ಬ್ರಿಡ್ಜ್ ಯಾರೇ ವಕೀಲರಾಗಲಿ ಸೀನಿಯರ್ ಆಧಾರಿತವಾಗಿ ಅವ್ರ ಮುಂದೆ ಹೋಗ್ತಾರೆ. ಅದನ್ನು ನಾವು ಪ್ರತಿಯೊಬ್ಬ ವಕೀಲನಲ್ಲೂ ಹೇಳ್ತಾರೆ ನಾನಿಂಥ ಆಫೀಸ್ ಜಾಯ್ನ್ ಆದೆ ನಮ್ಮ ಗುರುಗಳಿಗೆ. ನಾವು ಹೇಳಿದ್ರಿ ವಕೀಲರಾದಂಥವ್ರಿಗೆ ಅಥವಾ ಆಗ್ತಾ ಇರುವಂಥವ್ರಿಗೆ ಬಡ್ಡಿಂಗ್ ಲಾಯರ್ಸ್ ತಾವು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿರಿ. ವಕೀಲರಾದವ್ರಿಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟು ಅನ್ನುವಂಥದ್ದು. ಇಂಗ್ಲೀಷ್ ಕಲಿಯದೆ ಮುಕ್ತಿನೇ ಇಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಒಬ್ಬರು ವಕೀಲರಾಗಿ ಕೋರ್ಟಲ್ಲಿ ನಿಂತ್ಕೊಂಡಾಗ ಜಡ್ಜ್ ಮುಂದೆ ನಾವು ಮಾತಾಡುವಾಗ ಅಥವಾ ಅವ್ರ ಕ್ವಶನ್ ಕೇಳುವಾಗ ಕನ್ನಡದಲ್ಲಿ ಮಾತಾಡುವಂಥದ್ದಕ್ಕೆ ಅವಕಾಶ ಇರೋದು ಬೇರೆ ವಿಚಾರ. ಆದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಒಂದು ಪ್ಲೇಸಲ್ಲಿ ನಾವು ನಿಂತ್ಕೊಂಡು ಮಾತಾಡಬೇಕಾದ್ರೆ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಇಸ್ ಇಂಗ್ಲೀಷ್ ಅಥವಾ ಹಿಂದಿ ಬೇಕೇ ಬೇಕಾಗುತ್ತೆ. ನಮ್ಮ ಎಷ್ಟೋ ವಕೀಲ ಸಮುದಾಯದವರು ಎದುರಿಸ್ತಾ ಇರುವಂತಹ ಸಮಸ್ಯೆ ಕೂಡ ಇಂಗ್ಲಿಷ್. ಸೊ ಇಂಥ ಒಂದು ಸಮುದಾಯಕ್ಕೆ ಏನ್ ಹೇಳ್ತೀರಿ? ಇಂಗ್ಲಿಷ್ ಅವರಿಗೆ ಬಹಳ ಕಠಿಣ ಆಗ್ತಾ ಇದೆ. ಅದಕ್ಕೆ ಈಗ ಏನ್ ಮಾಡ್ತಾ ಇದೀವಿ, ನನ್ನ ಈ ಒಂದು ಮ್ಯಾನಿಫೆಸ್ಟೋನಲ್ಲಿ ರೈಟ್ ಡೈರೆಕ್ಷನ್ ಅಂತ ಇದೊಂದು ಪ್ರೆಸಿಡೆನ್ಷಿಯಲ್ ಮ್ಯಾನಿಫೆಸ್ಟೋನಲ್ಲಿ ಸುಮಾರು ಅಂಶಗಳನ್ನ ಯೂತ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಯಂಗ್ ಲಾಯರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೆ ಮಾಡ್ತಾ ಇದ್ದೀನಿ. ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಹೇಗೆ ಸಿಟಿನಲ್ಲಿ ಹುಟ್ಟಿರೋ ಲಾಯರ್ಸ್ಗೆ ಬರೀ ವಿದ್ಯಾಭ್ಯಾಸದ ಅವಕಾಶದಿಂದ ಅವ್ರಿಗೆ ಪ್ರೊಫೆಷನ್ ಸ್ವಲ್ಪ ಸುಲಭ ಆಗುತ್ತೆ. ಹಳ್ಳಿಯಿಂದ ಬಂದಿರೋ ಲಾಯರ್ಸ್ಗೆ ವಿದ್ಯಾಭ್ಯಾಸದ ಅವಕಾಶ ಇಲ್ಲದೆ ಇರೋದ್ರಿಂದ ಇದನ್ನ ಒಂದನ್ನು ಬ್ರಿಡ್ಜ್ ಮಾಡ್ಬೇಕು ನಾವು. ಅದಕ್ಕಾಗಿ ಬ್ರಿಡ್ಜ್ ಬಿಲ್ಡಿಂಗ್ ಕೋರ್ಸಸ್ನ ಮಾಡಿ ದೇ ಕ್ಯಾನ್ ಬಿಕಮ್ ಬೆಟರ್ ದೆನ್ ನಮ್ಮ ಸಿಟಿ ಗ್ರಾಮೀಣ ಭಾಗದಲ್ಲಿರುವಂಥ ವಕೀಲರು ನಮ್ಮ ಪಟ್ಟಣಗಳಲ್ಲಿರೋ ವಕೀಲರಿಗಿಂತ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಅಭಿಲಾಷೆಯಿಂದ ಒಂದಷ್ಟು ಕೋರ್ಸಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಬಹಳಷ್ಟು ಕಾತುಕರಾಗಿದ್ದಾರೆ ವಕೀಲರು, ಅದ್ರ ಮೇಲೆ ಅವರು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅಂತ ಅದನ್ನು ಮಾಡಿದ್ರೆ ಖಂಡಿತವಾಗಿಯೂ ವಿ ಕ್ಯಾನ್ ಬಿಲ್ಡ್ ದ ಬೆಸ್ಟ್ ಟೀಮ್ ಆಫ್ ಲಾಯರ್ಸ್. ಈಗ ಕಾಲೇಜ್ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಕೋರ್ಟಿಗೆ, ಅವ್ರಿಗೆ ಹೇಗೆ ನಡ್ಕೋಬೇಕು, ಏನು ಹೇಗೆ ವ್ಯವಹರಿಸಬೇಕು ಅನ್ನೋದು ಬಹಳಷ್ಟು ಗೊತ್ತಿರಲ್ಲ. ಸೊ ಹೀಗಾಗಿ ಒಬ್ಬ ಸೀನಿಯರ್ ಲಾಯರ್ ಹತ್ರ ಅಥವಾ ಸೀನಿಯರ್ ಆಫೀಸರ್ ಹತ್ರ ಹೋಗೋದು ಬಹಳ ಅವಶ್ಯಕತೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದಿನ ಕಾಲದಲ್ಲಿ ಕೂಡ ನೋಡ್ತಾ ಇದ್ವಿ ಸೀನಿಯರು ಜೂನಿಯರು ಅನ್ನುವಂಥದ್ದು. ಸೊ ಈ ಒಂದು ಸಂಬಂಧ ಈಗಲೂ ಕೂಡ ಇದೆಯಾ? ಖಂಡಿತವಾಗೂ ಇದೆ. ಹಾಗೂ ಸೀನಿಯರ್ ಆ್ಯಂಡ್ ಜೂನಿಯರ್ ಇಲ್ದಿರ ಇವತ್ತು ಪ್ರೊಫೆಷನ್ಗೆ ಒಂದು ಕಾಲಿಡೋದಕ್ಕೆ ಆಗಲ್ಲ. ಯಾರೇ ವಕೀಲರಾಗಲಿ ಒಂದು ಸೀನಿಯರ್ ಆಧಾರಿತವಾಗಿ ಅವ್ರ ಮುಂದೆ ಹೋಗ್ತಾರೆ. ಅದನ್ನು ನಾವು ಪ್ರತಿಯೊಬ್ಬ ವಕೀಲನಲ್ಲೂ ಹೇಳ್ತಾರೆ ನಾನಿಂಥ ಆಫೀಸ್ ಜಾಯ್ನ್ ಆದೆ ನಮ್ಮ ಗುರುಗಳಿಗೆ ನಾನು ಶರಣಾಗ್ತೀನಿ ಅಂತ ಆ ಒಂದು ಸಂಬಂಧ ಖಂಡಿತವಾಗಿಯೂ ಇದೆ. ಆ್ಯಂಡ್ ವಕೀಲರು ಸಹ, ಯಂಗ್ ವಕೀಲರು, ನಾನು ಇವತ್ತು ಶಾಕ್ ಆಗುತ್ತೆ ನಮಗೆ. ಯಂಗ್ ಲಾಯರ್ಸ್ ಪಡ್ತಾ ಇರುವಂಥ ಒಂದು ಕಷ್ಟ ಹಾಗೂ ಅವರ ಡೆಡಿಕೇಶನ್ ಈಸ್ ರಿಯಲಿ ಅಮೇಝಿಂಗ್. ಅದರಿಂದ ಎಷ್ಟು ಭರವಸೆ ಇದೆ ಅಂದರೆ ಈ ಪ್ರೊಫೆಷನ್ಗೆ ಒಳ್ಳೆ ಜಡ್ಜಸ್ ಬರ್ತಾರೆ, ಒಳ್ಳೆ ಕ್ವಾಲಿಟಿ ಆಫ್ ಲಾ ಬರುತ್ತೆ, ಗುಣಮಟ್ಟ ಲಾ ಕಾನೂನಿನ ಗುಣಮಟ್ಟ ಹೆಚ್ಚುತ್ತೆ. ಹಾಗೂ ಈ ಫೀಲ್ಡ್ ಭಾಳ ಚೆನ್ನಾಗಿದೆ. ಕ್ಷೇತ್ರದಲ್ಲಿ ನಾವು ಭಾಳಷ್ಟು ಒಳ್ಳೆಯನ್ನು ಬಯಸ್ಬೋದು. ಒಳ್ಳೆ ಜಡ್ಜ್ಗಳು ಕೊಟ್ಟರೆ ಅವರು ಸಹ ಒಳ್ಳೆ ತೀರ್ಪನ್ನು ಬರೀತಾರೆ. ಸೊ ಇದಕ್ಕಾಗಿ ಕೆಲವು ವಕೀಲರುಗಳಿಗೆ ಬರವಣಿಗೆ ಇರುತ್ತೆ, ಮಾತನಾಡುವಂಥ ಸ್ಕಿಲ್ಲಲ್ಲಿ ಸ್ವಲ್ಪ ಡಲ್ ಇರ್ತಾರೆ. ಇನ್ನು ಕೆಲವರು ಬಾಯಲ್ಲೇ ತಿಂದು ಹಾಕ್ತಾ ಇರ್ತಾರೆ, ಬಟ್ ಡ್ರಾಫ್ಟಿಂಗ್ ಇರಲ್ಲ. ಸೊ ಇಂಥವ್ರಿಗೆ ಏನು ಹೇಳ್ತೀರಿ? ಐ ಥಿಂಕ್ ಏನಂತಂದರೆ, ಈಗ ಯಾರು ಮೌನವಾಗಿರ್ತಾರೆ, ಅಷ್ಟೊಂದು ಮಾತಾಡಲ್ಲ, ಅವರು ಆಳವಾದ ಕಾನೂನಿನ ಜ್ಞಾನವನ್ನು ಮೌನವಾಗಿ ಹೇಳಿದ್ರು ಸಾಕು, ಅಂದರೆ ಬಹಳ ಸೌಮ್ಯದಿಂದ ಹೇಳಿದ್ರು ಸಾಕು, ಅದರಿಂದ ಎಷ್ಟೋ ಪರಿಣಾಮ ಬೀರುತ್ತೆ ಆ ಕೇಸ್ ಮೇಲೆ. ಸೊ ಅಂಥ ಪರಿಸ್ಥಿತಿಗಳು ಇದೆ, ಪ್ರಸಂಗಗಳಿದೆ. ಒಬ್ಬೊಬ್ಬರು ಬಹಳ ಜೋರಾಗಿ ಆರ್ಗ್ಯೂ ಮಾಡ್ತಾರೆ, ಆದರೆ ಕಾನೂನಿನಲ್ಲಿ ಟೊಳ್ಳುತನ ಇರುತ್ತೆ. ಎರಡೂ ಮಿಕ್ಸ್ ಆದರೆ ಇಟ್ ಈಸ್ ಅ ಗುಡ್ ಕಾಂಬಿನೇಷನ್. ಅಂದರೆ ಎವ್ರಿ ಡೇ ಯಾರು ಓದ್ತಾ ಇರಬೇಕು. ಎಸ್, ಎವ್ರಿ ಡೇ ನಾವು ಜಜ್ಮೆಂಟ್ಸನ್ನು ಓದ್ತಾ ಇರಬೇಕು. ಜಜ್ಮೆಂಟ್ಸಿನ ಕನ್ಕ್ಲೂಷನ್ಸ್ ಏನು ಬರುತ್ತೆ, ಲಾಯರ್ ಮಸ್ಟ್ ಕೌಂಟರ್ ದಟ್ ಕನ್ಕ್ಲೂಷನ್. ಎಸ್, ಜಡ್ಜ್ ಫೈನಲ್ ತೀರ್ಪು ಬರುತ್ತೆ, ಅದು ದಟ್ ಜಜ್ಮೆಂಟ್ ಫಾರ್ ಅ ಲಾಯರ್ ಏನಾಗುತ್ತೆ, ಅವ್ನ ಸ್ಕಿಲ್ನ ಅವನ ಪ್ರತಿಭೆಯನ್ನು ಹೆಚ್ಚಿಸ್ಬೇಕಂತಂದರೆ ಆಯಿತು, ಜಡ್ಜ್ ಈ ಥರ ಕನ್ಕ್ಲೂಡ್ ಮಾಡ್ತಾರೆ, ಈ ಥರ ವಾದ ಮಾಡಿ ಆ ಕನ್ಕ್ಲೂಷನ್ ರಾಂಗ್ ಅಂತ ನಾನು ತೋರಿಸ್ಬೇಕು. ಮತ್ತು ಯಾವುದೇ ಒಂದು ಕೇಸಲ್ಲಿ ನಾವು ಅದನ್ನು ಸಕ್ಸಸ್ಫುಲ್ ಆಗಿ ನಾವು ನಡೆಸ್ಕೊಡ್ಬೇಕು ಅಂದರೆ ಕಕ್ಷಿದಾರನ ನಾವು ನ್ಯಾಯವನ್ನು ಕಾಪಾಡಬೇಕು, ಕಕ್ಷಿದಾರನ ಕಾಪಾಡಬೇಕು ಅಂತಂದರೆ ವಕೀಲರ ಪಾತ್ರ ಬಹಳಷ್ಟು ಮಹತ್ವ ಇರುತ್ತೆ. ಅವನು ಓದಾಗಿರ್ಬೋದು, ಅವನ ಬರವಣಿಗೆ ಆಗಿರ್ಬೋದು, ಜಡ್ಜ್ ಮೇಲೆ ಬೀರುವಂಥ ಪ್ರಭಾವ ಆಗಿರ್ಬೋದು, ಮತ್ತು ಜಡ್ಜು ಮತ್ತು ವಕೀಲರ ನಡುವಿನ ಸಂಬಂಧ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ದಿಶೆಯಲ್ಲಿ ಜಡ್ಜು ಮತ್ತು ವಕೀಲರ ಸಂಬಂಧ ಯಾವ ರೀತಿಯಾಗಿರ್ಬೇಕು ನಿಮ್ಮ ಪ್ರಕಾರ?
ಒಂದು ಹೇಳ್ತಾರೆ, ನಮ್ಮಲ್ಲಿ GS ವಿಶ್ವೇಶ್ವರ ಅಂತ ಒನ್ ಆಫ್ ದ ಗ್ರೇಟೆಸ್ಟ್ ಲಾಯರ್ಸ್ ಇದ್ರು. ಅವ್ರ ಹತ್ರ ಒಂದೊಂದು ಕೇಸುಗಳಿಗೆ ಹೋಗ್ತಾ ಇದ್ವಿ. ಅವ್ರು ಹೇಳೋರು, ಒನ್ ಅನ್ರೀಸನಬಲ್ ಆರ್ಗ್ಯುಮೆಂಟ್ ವಿಲ್ ಟೇಕ್ ಅವೇ ಆಲ್ ಯುವರ್ ಗುಡ್ ಆರ್ಗ್ಯುಮೆಂಟ್ಸ್. ಒಂದು ನಾವು ತಪ್ಪಾಗಿ ಆರ್ಗ್ಯೂ ಮಾಡಿ, ಅಂದರೆ ತೀರಾ ಇದನ್ನ ಹೆಂಗಪ್ಪ ಒಪ್ಕೊಡೋದು ಅನ್ನೋ ಲೆಕ್ಕದಲ್ಲಿ ಅದನ್ನೇ ಆರ್ಗ್ಯೂ ಮಾಡ್ತಾ ಇದ್ರೆ ನಮ್ಮೆಲ್ಲ ಒಳ್ಳೆ ಆರ್ಗ್ಯುಮೆಂಟ್ಸ್ ಹೊರಟೋಗುತ್ತೆ. ಸೊ ಫೇರ್ ಆಗಿರಬೇಕು ಕೋರ್ಟ್ ಮುಂದೆ, ಸತ್ಯವನ್ನು ಪ್ರತಿಪಾದಿಸಬೇಕು. ಆ ಫ್ಯಾಕ್ಟ್ಸ್ನಲ್ಲಿ ಏನು ಫ್ಯಾಕ್ಟ್ಸ್ನ ನಾವು ಮುಂದೆ ಇಡ್ತಾ ಇದ್ದೀವಿ ಕೋರ್ಟ್ನಲ್ಲಿ, ನಾವು ಆ ಫ್ಯಾಕ್ಟ್ಸ್ನ ಹೇಗಿದೆಯೋ ಹಾಗೆ ಪ್ರಸ್ತಾಪ ಮಾಡಬೇಕು. ಫ್ಯಾಕ್ಟ್ಸ್ನ ನೀವು ಇಂದು ಮುಂದೆ ಹೇಳಿ ತೊಂದರೆ ಇಲ್ಲ, ಆದರೆ ಸತ್ಯವನ್ನು ಹೇಳಬೇಕು. ಸತ್ಯವನ್ನು ಮುಚ್ಚಿಟ್ಟು ನಾವು ಕೋರ್ಟ್ ಮುಂದೆ ಏನಾದ್ರು ಆರ್ಡರ್ ತೊಗೊಳೋದಕ್ಕೆ ಹೋದರೆ ನಾಳೆ ಜಡ್ಜ್ಗಳು ನಮ್ಮನ್ನು ನಂಬಲ್ಲ. ಸೊ ಅದೇ ರೆಪ್ಯುಟೇಷನ್ ಹೋಗ್ಬಿಡುತ್ತೆ. ಈ ಲಾಯರ್ ಸುಳ್ಳು ಹೇಳಿ ಆರ್ಡರ್ ತೊಗೊತಾರಪ್ಪ ಅಂತ ನಾಳೆ ಜಡ್ಜ್ಗಳು ಅವರ ಭರವಸೆಯನ್ನು ಕಳ್ಕೊತಾರೆ. ಏನು ಭರವಸೆ, ಕೋರ್ಟಿನ ಭರವಸೆಯನ್ನು ಉಳಿಸ್ಕೊಬೇಕು, ಅದನ್ನು ನಾವು ಮುಂದಿಟ್ಕೊಂಡು ಕೆಲಸ ಮಾಡಬೇಕು. ಹಾಗೂ ಫೇರ್ ಆಗಿರಬೇಕು, ಒಳ್ಳೆಯ ರೀತಿಯಲ್ಲಿ ವಾದ ಮಾಡಬೇಕು. ಎಷ್ಟೇ ಸ್ಟ್ರಾಂಗ್ ಆಗಿ ವಾದ ಮಾಡಲಿ, ಬಟ್ ಇದು ಬೇಸಿಕ್ ಥಿಂಗ್ಸ್. ಈ ಕೋರ್ಟ್ ಹಾಲಲ್ಲಿ ಒಂದಷ್ಟು ಹಿರಿಯ ವಕೀಲರುಗಳು ಬಂದರು ಅಂತಂದರೆ ಕಣ್ಣು ಅರಳುತ್ತೆ ಎಷ್ಟೊಂದು ಜೂನಿಯರ್ಸ್ಗಳದ್ದು. ಯಾಕೆಂತಂದರೆ ಇವರು ಆರ್ಗ್ಯುಮೆಂಟ್ ಮಿಸ್ ಮಾಡ್ಕೋಬಾರ್ದಪ್ಪ, ಸಖತ್ತಾಗಿ ಮಾಡ್ತಾರೆ ಇವರು ಅನ್ನೋಂಥದ್ದು. ನೀವು ಇಷ್ಟು ವರ್ಷದ ಅನುಭವದಲ್ಲಿ ನಿಮಗೆ ಆಕರ್ಷಣೀಯವಾಗಿ ಅಥವಾ ಗಮನ ಸೆಳೆದಂಥ ಆರ್ಗ್ಯುಮೆಂಟು ಮಾಡಿದವರು ಯಾರಾದರೂ ಇದ್ದಾರೆ? ಸುಪ್ರೀಂ ಕೋರ್ಟ್ನಲ್ಲಿ ಮುಕುಲ್ ರೋಹ್ತಗಿ, ಆಮೇಲೆ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಹಿಂದೆ ಇದ್ದಂಥ ನಾರಿಮನ್ ಹಾಗೂ ಸೀನಿಯರ್ ನಾರಿಮನ್, ಆಮೇಲೆ ಜೂನಿಯರ್ ನಾರಿಮನ್ ಅವರು ಜಡ್ಜ್ ಆದರು. ಆ ಜೂನಿಯರ್ ನಾರಿಮನ್ ಆರ್ಗ್ಯುಮೆಂಟ್ ನೋಡಿಬಿಟ್ರೆ ಎಲ್ಲ ಸ್ಪೆಲ್ ಬೌಂಡ್ ಆಗ್ಬಿಟ್ಟು ಕಷ್ಟದ ಕೇಸ್ನೂ ಅವ್ರ ಕಡೆ ತಿರುಗಿಸ್ಕೊಡೋರು. ಸತ್ಯ ಹೇಳಿ, ಟಫೆಸ್ಟ್ ಕೇಸ್, 0 ಕೇಸ್ ಇರೋದನ್ನು ಅವ್ರ ಕಡೆ ತಿರುಗಿಸ್ಕೊಳೋರು. ಅವ್ರು ಬರೀ 6 ಕೇಸ್ ತೊಗೊಳೋರು ಒಂದಿನಕ್ಕೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೊಳಲ್ಲ. ಅಷ್ಟೊಂದು ಎಕ್ಸ್ಪರ್ಟೀಸ್ ಇರೋ ಲಾಯರ್ಸ್ನ ನಾವು ನೋಡಿದ್ದೀವಿ. ನಮ್ಮಲ್ಲಿ GS ವಿಶ್ವೇಶ್ವರ ಇದ್ದಾರೆ, ಉದಯ್ ಹೊಳ್ಟ್ ಇದ್ದಾರೆ, ಅಶೋಕ್ ಆರ್ಯನ್, ಅನೇಕ ಲಾಯರ್ಸ್ ಇದ್ದಾರೆ. ಇವರೆಲ್ಲರೂ ಸಹ, ಆನಂದ್ ಬೈರಾರೆಡ್ಡಿ ಇದ್ದರು, ಗ್ರೇಟ್ ಲಾಯರು, ಜಯಕುಮಾರ್ ಪಾಟೀಲ್ ಇದ್ದಾರೆ, ಅನೇಕ ಲಾಯರ್ಗಳಿದ್ದಾರೆ ಹೂ ಆರ್ ಡೂಯಿಂಗ್ ವೆರಿ ಗುಡ್. ವಿ ಲಕ್ಷ್ಮೀನಾರಾಯಣ್, ಇವರೆಲ್ಲರೂ ಸಹ ಬಹಳಷ್ಟು ಕಷ್ಟಪಟ್ಟು ಪ್ರೊಫೆಷನಲ್ಲಿ ಮುಂದೆ ಬಂದಿದ್ದಾರೆ. ನಾವೆಲ್ಲರೂ ಸಹ ಒಪ್ಕೊಬೇಕು. ವಿವೇಕ್ ಸುಬ್ಬಾರೆಡ್ಡಿ ಅವರು ತಮ್ಮ ತಂದೆಯವ್ರ ಬಗ್ಗೆ, ಅವ್ರ ಪ್ರೊಫೆಷನ್ ಬಗ್ಗೆ ಹೇಳೋದಾದರೆ ಏನು? ಫಾದರು ಐ ಥಿಂಕ್ ಪ್ರೊಫೆಷನ್ಗಿಂತ ಈ ವಾಸ್ ಇದು ಪ್ಯೂರ್ ಕರೇಜ್. ಜಡ್ಜ್ ಹತ್ರ ಹೋಗಿ ನ್ಯಾಯ ಇದ್ದರೆ ಕೇಸ್ನಲ್ಲಿ ಸ್ಟೇ ಕೊಡಿ ಸ್ವಾಮಿ, ಆಮೇಲೆಲ್ಲ ನೋಡ್ಕೊಬೋದು, ಫಸ್ಟ್ ಸ್ಟೇ ಕೊಡಿ, ಧೈರ್ಯವಾಗಿ ಸ್ಟೇ ಕೊಡಿ ಅಂತ ಜಡ್ಜ್ಗಳಿಗೆ ಅವರು ಒಂಥರ ದಿಟ್ಟವಾಗಿ ಹೇಳ್ಬಿಡೋರು. ಸೊ ಮೋರ್ ದ್ಯಾನ್ ಲಾ ಆ್ಯಂಡ್ ಆ ಡೆಪ್ತ್ ಆಫ್ ಲಾ, ಇಟ್ ವಾಸ್ ಕರೇಜ್. ನ್ಯಾಯಕ್ಕಾಗಿ ಕರೇಜಸ್ ಆಗಿ ಹೋರಾಡೋರು. ಅದೊಂದು ಒಳ್ಳೆಯ ಒಂದು ಮನಸ್ಥಿತಿ. ಅದು ಗ್ರೀಕ್ನಲ್ಲಿ ಒಂದು ಇದಿದೆ ಸ್ಟೇಟ್ಮೆಂಟ್, ಸಮ್ ಟೈಮ್ ದ ವೈಲ್ಡೆಸ್ಟ್ ಹಾರ್ಸಸ್ ರನ್ ದ ಫಾಸ್ಟೆಸ್ಟ್ ಅಂತ. ಯಾವ್ದು ವೈಲ್ಡ್ ಹಾರ್ಸಸ್ ಇರ್ತಾವೆ ಅವು ಫಾಸ್ಟೆಸ್ಟ್ ಆಗಿ ಓಡ್ತವೆ. ಸೊ ಹಿ ವಾಸ್ ಸಕ್ಸಸ್ಫುಲ್ ಇನ್ ಹಿಸ್ ಓನ್ ವೇ. ಈಗ ನ್ಯಾಯಪೀಠದಲ್ಲಿ ದೊಡ್ಡ ಒಬ್ಬ ಗೌರವಾನ್ವಿತ ನ್ಯಾಯಾಧೀಶರು ಇರ್ತಾರೆ ಎಲ್ಲರೂ ಕೂಡ. ಆದರೆ ಒಂದು ವಯಸ್ಸಲ್ಲಿ, ಅನುಭವದಲ್ಲಿ, ಅವರ ಪಾಂಡಿತ್ಯದಲ್ಲಿ ದೊಡ್ಡ ಜಡ್ಜ್ ಕೂತಿರುವಂಥ ಸಂದರ್ಭದಲ್ಲಿ ಆರ್ಗ್ಯೂ ಮಾಡುವಾಗ ಏನಾದರೂ ಸ್ವಲ್ಪ ಹಿಂಜರಿಕೆ ಉಂಟಾಗುತ್ತಾ? ಇಲ್ಲ, ಆ್ಯಕ್ಚುಲಿ ನಾವು ಒಂದಂತೂ ಜ್ಞಾಪಕ ಇಟ್ಕೊಬೇಕು. ಹಲವಾರು ಸಾರಿ ನಾನು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದು ಅಷ್ಟೇ, ಅಥವಾ ಈ ಹೊರಗಡೆ ಬಂದಂಥ ಚೀಫ್ ಜಸ್ಟಿಸ್ಗಳ ಜೊತೆ ವಾದ ಮಾಡಿದಾಗೂ ಅಷ್ಟೇ, ದೇ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಫಸ್ಟ್ ಆಫ್ ಆಲ್ ದೇ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಆ್ಯಂಡ್ ಅವರು ಸಹ ಒಂದು ನಮ್ಮ ಗ್ರೌಂಡ್ ಲೆವೆಲ್ಗೆ ಬಂದು ಅವರು ಆಲಿಸ್ಬೇಕಾಗತ್ತೆ. ಸೊ ಟು ಕ್ಯಾಪ್ಚರ್ ದೆಮ್ ಇಸ್ ನಾಟ್ ಡಿಫಿಕಲ್ಟ್. ನ್ಯಾಯಕ್ಕಾಗಿ ಅವ್ರನ್ನ ಕ್ಯಾಪ್ಚರ್ ಮಾಡೋದು, ಇಟ್ ಇಸ್ ನಾಟ್ ಕ್ಯಾಪ್ಚರ್ ಅಂತಂದರೆ ಅಟೆನ್ಷನ್ ಕ್ಯಾಪ್ಚರ್ ಮಾಡಿ ಅವ್ರನ್ನ ಸೆಳೆಯೋದು, ನಮ್ಮ ವಾದಕ್ಕೆ ಸೆಳೆಯೋದು, ಇಟ್ ಇಸ್ ನಾಟ್ ಅ ಡಿಫಿಕಲ್ಟ್ ಥಿಂಗ್. ಎಷ್ಟೇ ಟಫ್ ಇರಲಿ, ಕೆಲವು ಸಾರಿ ಭಾಳಷ್ಟು ಅಧಿಕ ಪ್ರಸಂಗ ಇರೋ ಜಡ್ಜ್ಗಳಿರ್ತಾರೆ. ನೀನೇನೇ ಹೇಳು, ನಾನು ರಿಜೆಕ್ಟ್ ಮಾಡ್ತೀನಿ ನಿನ್ನ ಅಂತ ಅವ್ರನ್ನ ದಬಾಯಿಸ್ಬೇಕಾಗತ್ತೆ ಕೋರ್ಟ್ನಲ್ಲಿ. ವಾಟ್ ಆರ್ ಯು ಡೂಯಿಂಗ್, ಆ ಥರ ಮಾಡಿದ್ದೀವಿ, ವಾಟ್ ಆರ್ ಯು ಡೂಯಿಂಗ್, ವೈ ಆರ್ ಯು ಡೂಯಿಂಗ್ ದಿಸ್ ಅಂತ. ಅವರು ನಮ್ಮ ಕೇಸ್ ವಿರುದ್ಧ ಆಗ್ಬೋದು, ಆದರೆ ಇಲ್ಲದಿದ್ರೂ ವಿರುದ್ಧ ಆಗ್ತಾರೆ. ಬಟ್ ವಿ ಹ್ಯಾವ್ ಟು ಟೆಲ್ ಸ್ಟ್ರಾಂಗ್ಲಿ, ಯುವರ್ ಟೆಂಪರಮೆಂಟ್ ಇಸ್ ನಾಟ್ ರೈಟ್ ಫಾರ್ ದ ಕೇಸ್ ಅಂತ. ಆ ಹೇಳುವಂಥ ಒಂದು ಕರೇಜ್ನ ಅಟ್ಲೀಸ್ಟ್ ಬಾರ್ ಪ್ರೆಸಿಡೆಂಟ್ಸ್ ಇಟ್ಕೊಳ್ಳೇಬೇಕು. ವಿ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಟೆಲ್ ದೆಮ್ ಆನ್ ದ ಫೇಸ್. ಸೊ ಅದನ್ನೆಲ್ಲ ಮಾಡೋದಕ್ಕೆ ವಿ ಹ್ಯಾವ್ ಟು ಮೇಕ್ ದಟ್ ಎಫರ್ಟ್. ಈಗ ತಾವು ಹೇಳಿದ್ರಿ, ಜಡ್ಜ್ ಆದವರು ಅಧಿಕ ಪ್ರಸಂಗತನದಿಂದ ನಮ್ಮ ಜೊತೆ ಏನಾದರೂ ವ್ಯವಹರಿಸಕ್ಕೆ ಬಂದರೆ ನಾವು ಸ್ಟ್ರಾಂಗ್ ಆಗಿ ಹೇಳಬೇಕು ಅಂತ ಹೇಳಿದ್ರಿ. ಅಂಥದ್ದು ಏನಾದರೂ ಘಟನೆ ತಮಗೆ ಏನಾದರೂ ಅನುಭವ ಇದೆಯಾ? ಅನೇಕ ಈಗ ಕರ್ನಾಟಕ ಜಡ್ಜ್ಗಳಿಂದ ಅದಾಗೋದು ಕಡಿಮೆ. ಈ ಪಂಜಾಬು
ಉತ್ತರ ಪ್ರದೇಶ ಈ ಕಡೆಯಿಂದ ಜಡ್ಜ್ಗಳು ಒಂದ್ಸಾರಿ ಬಂದ್ಬಿಡ್ತಾರೆ. ಈ ಟಾಪ್ 3 ಜಡ್ಜಸ್ನ ಬೇರೆಯವ್ರನ್ನ ಇಡಬೇಕು ಅಂತ ಅಂದಿರುತ್ತೆ. ಈಗಿರೋರು ಟಾಪ್ 3 ಚೆನ್ನಾಗಿದ್ದಾರೆ, ಅಂದರೆ ತುಂಬ ಹಂಬಲ್ ಆಗಿದ್ದಾರೆ, ಕೇಳ್ತಾರೆ. ಹಿಂದೆ ಒಬ್ಬರು ಬಂದಿದ್ದರು ಡೆಲ್ಲಿಯಿಂದ, ಅವ್ರ ಹೆಸರು ಹೇಳಿಕ್ಕೆ ಇಚ್ಛೆ ಪಡಲ್ಲ. ಅವರು ಕೇಸ್ ನೋಡ್ತಾನೆ 1-2 ಫ್ಯಾಕ್ಟ್ ಕೇಳ್ತಾನೆ, ಓಹ್ ಅಷ್ಟೇನಾ ಕೇಸು. ಅದಕ್ಕೆ ನಾನು ಹೇಳಿದೆ, ಇಫ್ ಯು ಹವ್ ಆಲ್ರೆಡಿ ಡಿಸೈಡೆಡ್ ವೈ ಶುಡ್ ಐ ಆರ್ಗ್ಯೂ ಅಂತಂದೆ. ನಂಬರ್ 2 ಇದ್ರು. ಅಂದರೆ ಪ್ರಿಜುಡಿಸ್ ಮೈಂಡ್ ಇರುತ್ತೆ ಅಂದಂಗೆ. ಪ್ರೆಜುಡಿಸ್ ಮೈಂಡ್ ಇರುತ್ತೆ. ಇಫ್ ಯು ಹವ್ ಆಲ್ರೆಡಿ ಡಿಸೈಡೆಡ್ ವೈ ಶುಡ್ ಐ ಆರ್ಗ್ಯೂ, ದೇರ್ ಇಸ್ ನೋ ಪಾಯಿಂಟ್ ಅಂತಂದೆ. ಅಂಥ ಸಮಯದಲ್ಲಿ ಕೊಡಬೇಕಾಗುತ್ತೆ ಜಡ್ಜ್ಗಳಿಗೆ. ಯಾಕೆಂದರೆ ಚರ್ಚೆಗಳಲ್ಲಿ ಏನಾಗುತ್ತೆ, ಕೆಲವರು ಕೇಳೋದಕ್ಕೆ ಮುಂಚೆನೇ ಅವ್ರ ತೀರ್ಪುಗಳನ್ನು ಮನಸ್ಸಲ್ಲಿ ಇಟ್ಕೊತಾರೆ. ಆದರೆ ಭಾಳಷ್ಟು ಜಡ್ಜ್ಗಳು ಪೂರ್ಣವಾಗಿ ಆಲಿಸಿ ಅವ್ರನ್ನ ಒಪಿನಿಯನ್ ಫಾರ್ಮೇಷನ್ ಮಾಡ್ತಾರೆ. ಅಂಥ ಜಡ್ಜ್ಗಳಿಗೆ ನಿಜವಾಗ್ಲೂ ಆ ನ್ಯಾಯ ವಿತರಣೆಯಲ್ಲಿ ಅವ್ರನ್ನ ದೇವ್ರು ಅನ್ಬೋದು. ಯಾವುದೇ ಪ್ರೆಜುಡಿಸ್ಗೆ ಹೋಗಲ್ಲ ಅವರು. ಅವ್ನ ಫ್ರೆಂಡೇ ಅಪಿಯರ್ ಆಗ್ತಾ ಇರ್ಬೋದು, ಹಿಂದೆ 10 ವರ್ಷದಿಂದ ಇರೋ ಫ್ರೆಂಡೇ ಅವ್ರ ಫ್ರೆಂಡ್ ಆಗಿದ್ದಾಗ ಇದ್ರ ಜೊತೆ ಕಾಫಿ ಕುಡಿತಾ ಇರ್ಬೋದು ಹಲವಾರು ದಿನಗಳು. ಆದರೆ ಆ ಫ್ರೆಂಡ್ ಕೇಸ್ನ ರಿಜೆಕ್ಟ್ ಮಾಡೋದಕ್ಕೆ ಅವ್ರು ಭಯಪಡಲ್ಲ. ಆದರೆ ಫ್ರೆಂಡ್ ಕೇಸ್ ಇದ್ರೂ ಕೊಡೋದಕ್ಕೆ ಭಯಪಡಲ್ಲ. ಆ ಥರ ವಿತರಣೆ ಮಾಡೋರು ಹಲವಾರು ನ್ಯಾಯಾಧೀಶರಿಗೆ ಬರ್ತಾ ಇದ್ದಾರೆ, ಒಳ್ಳೆಯವರು. ನಮಗದೊಂದು ಒಳ್ಳೆಯ ಸಂಕೇತ. ಆದರೆ ಈ ಮಧ್ಯೆಯಲ್ಲಿ ಈ ಕೇಸ್ ಏನಿದೆ, ಆ ಕೇಸ್ ಏನಿದೆ ಅನ್ನೋರು ಇದ್ದಾರೆ. ಅಂಥವ್ರಿಗೆ ನಾವು ಅಲ್ಲೇ ಕೊಡಬೇಕಾಗತ್ತೆ, ಕೊಟ್ಟು ಹೇಳಬೇಕಾಗತ್ತೆ, ದಿಸ್ ಇಸ್ ನಾಟ್ ದ ರೈಟ್ ವೇ.